ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಇಂತಹ ಒಂದು ಅನುಭವ ಆಗಿರ್ತದೆ. ಕೆಲವರು ಧರ್ಮದ ಬಗ್ಗೆ, ಶಾಂತಿಯ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಅವರ ಬಳಿ ಹೋದಾಗ ಏಕೋ ತೃಪ್ತಿಯಾಗಲ್ಲ. ಮತ್ತೊಬ್ಬರಿದ್ದಾರೆ, ಅವರು ಹೆಚ್ಚು ಮಾತಾಡಲ್ಲ, ಆದರೆ ಅವರ ಬಳಿ ಹೋದಾಗ ಮನಸ್ಸಿಗೆ ಶಾಂತಿ ಸಿಗ್ತದೆ. ಈ ವ್ಯತ್ಯಾಸ ಯಾಕೆ? ಬುದ್ಧರು ಧಮ್ಮಪದದಲ್ಲಿ ಒಂದು ಹೂವಿನ ಉದಾಹರಣೆಯ ಮೂಲಕ ಇದಕ್ಕೆ ನೇರ ಉತ್ತರ ಕೊಡ್ತಾರೆ. ಮತ್ತು ಆ ಉತ್ತರ ಇಂದು ನಮ್ಮ ಜೀವನಕ್ಕೂ ಅಷ್ಟೇ ಪ್ರಸ್ತುತ. ಕಳೆದ ವಿಡಿಯೋದಲ್ಲಿ ಧಮ್ಮಪದದ ಪುಪ್ಪವಗ್ಗದಲ್ಲಿ ಇಂದ್ರಿಯ ಸುಖಗಳನ್ನು ಹೂವಿಗೆ ಹೋಲಿಸಿ ಸುಂದರ ಆದರೆ ಬಹಳ ಕಾಲ ಉಳಿಯಲ್ಲ ಎಂದು ನೋಡಿದ್ದೇವೆ. ಮಿಸ್ ಮಾಡಿದ್ರೆ ಹಿಂದಿನ ಎಪಿಸೋಡ್ ನೋಡಿ. ಇಂದು ಬುದ್ಧರು ಇನ್ನೂ ಒಂದು ಆಳವಾದ ವಿಷಯ ಕೇಳ್ತಾರೆ. ಹೂವು ಸುಂದರ ಇರಬಹುದು, ಆದರೆ ಸುವಾಸನೆ ಇಲ್ಲದಿದ್ದರೆ ಏನು ಪ್ರಯೋಜನ? ಹೂವಿನಂತೆ ಕಾಣುವ ಎರಡು ವಸ್ತುಗಳಿವೆ. ಒಂದು ಕೇವಲ ಸುಂದರ, ಮತ್ತೊಂದು ನಿಜವಾಗಿಯೂ ಸುವಾಸನೆಯುಳ್ಳದು. ಮೊದಲನೆಯದು ಬೇಗ ಮಾಯ ಆಗ್ತದೆ, ಎರಡನೆಯದು ದೂರಿಗೂ ಹರಡ್ತದೆ. ಬುದ್ಧರು ಧಮ್ಮಪದದಲ್ಲಿ ಹೀಗೆ ಹೇಳ್ತಾರೆ: ಯಥಾಪಿ ರುಚಿರಂ ಪುಪ್ಫಂ ವಣ್ಣವಂತಂ ಅಗಂಧಕಂ ಏವಂ ಸುಭಾಸಿತಾ ವಾಚ ಅಫಲಾ ಹೋತಿ ಅಕುಬ್ಬತೋ. ಸ್ವಲ್ಪ ಯೋಚಿಸಿ. ಒಂದು ಹೂವು ತುಂಬ ಸುಂದರವಾಗಿರಬಹುದು, ಆದರೆ ಅದಕ್ಕೆ ಸುವಾಸನೆ ಇರದೆ ಹೋದ್ರೆ ಅದು ಕಣ್ಣಿಗೆ ಮಾತ್ರ ಚೆನ್ನಾಗಿ ಕಾಣುತ್ತದೆ, ಹೃದಯಕ್ಕೆ ತಾಕಲ್ಲ. ಬುದ್ಧರು ಹೇಳ್ತಾರೆ, ಕೆಲವು ಮಾತುಗಳು ಹಾಗೆ ಇರ್ತವೆ. ಒಬ್ಬ ವ್ಯಕ್ತಿ ಧರ್ಮದ ಬಗ್ಗೆ, ಶಾಂತಿಯ ಬಗ್ಗೆ, ಜೀವನದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಬಹುದು. ಆದರೆ ಅವರು ತಮ್ಮ ಜೀವನದಲ್ಲಿ ಅದನ್ನು ಅನುಸರಿಸದೆ ಹೋದರೆ ಆ ಮಾತುಗಳು ಹೂವಿನಂತೆ ಕಾಣ್ತವೆ, ಆದರೆ ಸುವಾಸನೆ ಇರಲ್ಲ. ಬುದ್ಧರು ಇಲ್ಲಿಗೆ ನಿಲ್ಲಿಸಲ್ಲ. ಮುಂದಿನ ವಚನದಲ್ಲಿ ಅವರು ತಿರುವು ಕೊಡ್ತಾರೆ ಮತ್ತು ಅದರಲ್ಲಿ ಒಂದು ದೊಡ್ಡ ಭರವಸೆ ಇದೆ. ಯಥಾಪಿ ರುಚಿರಂ ಪುಪ್ಫಂ ವಣ್ಣವಂತಂ ಸುಗಂಧಕಂ ಏವಂ ಸುಭಾಸಿತಾ ವಾಚ ಸಫಲಾ ಹೋತಿ ಕುಬ್ಬತೋ. ಅಂದ್ರೆ ಹೂವು ಸುಂದರವೂ ಆಗಿ ಸುವಾಸನೆಯೂ ಇದ್ದರೆ ಅದು ಸಂಪೂರ್ಣ. ಅದೇ ರೀತಿ ಒಬ್ಬರು ಒಳ್ಳೆಯ ಮಾತು ಹೇಳಿ ಅದನ್ನು ತಮ್ಮ ಜೀವನದಲ್ಲೂ ಬದುಕಿದ್ರೆ ಅವರ ಜೀವನವೇ ಒಂದು ಸುವಾಸನೆಯಾಗ್ತದೆ. ಇದನ್ನು ನಮ್ಮ ಜೀವನದಲ್ಲಿ ನೋಡೋಣ. ಈಗ ಒಂದು ನಿಮಿಷ ಸೋಷಿಯಲ್ ಮೀಡಿಯಾ ನೋಡಿ. ಕ್ವೋಟ್ಸ್, ಮೋಟಿವೇಶನ್, ಸಕ್ಸೆಸ್ ಟಿಪ್ಸ್ ಎಷ್ಟು ಜನ ಹಂಚ್ತಾರೆ ನೀವೇ ನೋಡಿದ್ದೀರಿ. ಆದರೆ ಅವರ ಜೀವನದಲ್ಲಿ ಒತ್ತಡ, ಹೋಲಿಕೆ, ಅಸೂಯೆ ತುಂಬಿದ್ರೆ ಆ ಮಾತುಗಳು ಸುಂದರ ಹೂವಿನಂತೆ ಕಾಣಬಹುದು, ಆದರೆ ಸುವಾಸನೆ ಇರಲ್ಲ. ಆದರೆ ಕೆಲವರು ಬಹಳ ಶಾಂತವಾಗಿ ಬದುಕ್ತಾರೆ. ಅವರು ಹೆಚ್ಚು ಮಾತಾಡಲ್ಲ, ಆದರೆ ಅವರ ವರ್ತನೆ, ಅವರ ದಯೆ, ಅವರ ಪ್ರಾಮಾಣಿಕತೆ ಅವುಗಳೇ ಒಂದು ಸುವಾಸನೆಯಾಗ್ತವೆ. ಈ ಸುವಾಸನೆ ಎಷ್ಟು ದೂರ ಹರಡ್ತದೆ ಅಂತ ಬುದ್ಧರ ಮುಂದಿನ ವಚನ ಕೇಳಿ. ಇದು ನಿಜಕ್ಕೂ ಅದ್ಭುತ. ನ ಪುಪ್ಫಗಂಧೋ ಪಟಿವಾತಮೇತಿ ನ ಚಂದನಂ ತಗರ ಮಲ್ಲಿಕಾವ ಸತಂಚ ಗಂಧೋ ಪಟಿವಾತಮೇತಿ ಸಬ್ಬಾದಿಸ ಸಪ್ಪುರಿಸೋ ಪವಾಯತಿ. ಇದರ ಅರ್ಥ, ಹೂವಿನ ಸುವಾಸನೆ ಗಾಳಿಗೆ ವಿರುದ್ಧವಾಗಿ ದೂರ ಹೋಗಲ್ಲ, ಆದರೆ ಒಬ್ಬ ಸತ್ಪುರುಷನ ಗುಣಗಳ ಸುವಾಸನೆ ಎಲ್ಲ ದಿಕ್ಕುಗಳಲ್ಲೂ ಹರಡ್ತದೆ. ನೀವು ಗಮನಿಸಿದ್ದೀರಾ? ಕೆಲವರು ಒಂದು ಕೊಠಡಿಗೆ ಬಂದಾಗ ಅಲ್ಲಿ ಏನೋ ಒಂದು ಶಾಂತಿ ಅನ್ನಿಸ್ತದೆ. ಅವರು ಏನು ಮಾತಾಡದಿದ್ದರೂ ಅವರ ಮನಸ್ಸಿನ ಗುಣವೇ ಸುತ್ತ ಹರಡ್ತದೆ. ಆ ಸುವಾಸನೆ ಗಾಳಿಗೆ ವಿರುದ್ಧವಾಗಿಯೂ ಹೋಗ್ತದೆ, ಕಾಲಕ್ಕೂ ಮೀರಿ ಉಳಿತದೆ. ಹಾಗಾದರೆ ಈ ಸುವಾಸನೆಯ ಮೂಲ ಏನು? ಬುದ್ಧರು ಕೊನೆಯ ವಚನದಲ್ಲಿ ಇದಕ್ಕೆ ಒಂದೇ ಒಂದು ಶಬ್ದದಲ್ಲಿ ಉತ್ತರ ಕೊಡ್ತಾರೆ. ಚಂದನಂ ತಗರಂ ವಾಪಿ ಉಪ್ಪಲಂ ಅಥ ವಸ್ಸಿಕಿ ಏತೇಸಂ ಗಂ ಗಂಧಜಾತಾನಂ ಶೀಲಗಂಧೋ ಅನುತ್ತರೋ. ಚಂದನ, ಮಲ್ಲಿಗೆ, ಕಮಲ ಇವೆಲ್ಲ ಸುಂದರ ಸುವಾಸನೆ ಕೊಡ್ತವೆ. ಆದರೆ ಬುದ್ಧರು ಹೇಳ್ತಾರೆ, ಶೀಲದ ಸುವಾಸನೆ ಇವೆಲ್ಲಕ್ಕಿಂತಲೂ ಶ್ರೇಷ್ಠ. ಸತ್ಯತೆ, ದಯೆ, ಶುದ್ಧತೆ ಇವುಗಳ ಸುವಾಸನೆ ಕಾಲದ ಜೊತೆಗೆ ಇನ್ನಷ್ಟು ದೂರ ಹರಡ್ತದೆ. ಇದೀಗ ನಿಮ್ಮನ್ನು ಒಂದು ಪ್ರಾಮಾಣಿಕ ಪ್ರಶ್ನೆ ಕೇಳ್ತೇನೆ. ನಿಮ್ಮ ಜೀವನದಲ್ಲಿ ಯಾವ ಸುವಾಸನೆ ಹೆಚ್ಚಿದೆ? ಹೊರಗಿನ ಸುವಾಸನೆ, ಹೆಸರು, ಲೈಕ್ಸ್, ಮೆಚ್ಚುಗೆ,
ಅಥವಾ ಒಳಗಿನ ಸುವಾಸನೆ, ಶಾಂತಿ, ಜ್ಞಾನ, ದಯೆ? ಸ್ವಲ್ಪ ಯೋಚಿಸಿ. ಸ್ನೇಹಿತರೆ, ಕಾಮೆಂಟ್ನಲ್ಲಿ ಬರೆಯಿರಿ, ನಿಮ್ಮ ಜೀವನದಲ್ಲಿ ಯಾವ ಸುವಾಸನೆ ಹೆಚ್ಚು ಪ್ರಭಾವ ಬೀರ್ತಿದೆ? ನಿಮ್ಮ ಒಂದು ಉತ್ತರ ಇನ್ನೊಬ್ಬರಿಗೆ ದಾರಿ ತೋರಿಸಬಹುದು. ಮುಂದಿನ ಭಾಗದಲ್ಲಿ ಬುದ್ಧರು ಇನ್ನೂ ಒಂದು ಆಳವಾದ ಹೋಲಿಕೆ ಕೊಡ್ತಾರೆ. ಕೆಲವು ಹೂವುಗಳು ಕೆಸರಿನಲ್ಲಿ ಬೆಳೆಯುತ್ತವೆ, ಆದರೂ ಅವು ಶುದ್ಧವಾಗಿರ್ತವೆ. ಇದು ಕೇಳಲು ಸರಳ ಉದಾಹರಣೆ, ಆದರೆ ಈ ಸರಳ ಉದಾಹರಣೆಯ ಹಿಂದೆ ಬುದ್ಧರು ಇನ್ನೂ ಒಂದು ಆಳವಾದ ವಿಷಯ ಹೇಳುತ್ತಾರೆ. ಒಮ್ಮೆ ಆ ವಚನಗಳನ್ನು ಕೇಳಿದರೆ ಜೀವನವನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ನೋಡಲು ಆರಂಭಿಸುತ್ತೀರಿ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಶೀಲಗಂಧದ ಯಾತ್ರೆ ಮುಂದುವರಿಯಲಿ. ನಮೋ ಬುದ್ಧಾಯ.